आरआर मीडिया 24x7 में आपका स्वागत है। बीदर के शिवनगर मेन रोड पर महाराष्ट्र सरकार की बस के पिछले टायर के नीचे आने से 34 वर्षीय अनिल कुमार पांचाल की दर्दनाक मौत हो गई। इस हादसे में एक और व्यक्ति घायल हुआ, जिसे जिला सरकारी अस्पताल में भर्ती कराया है। अनिल कुमार भालकी तालुका के कोनमेळकुंदा गांव के निवासी है। सर एक्सीडेंट ಆಗಿದ್ದು ಯಾರು ಸರ್? ಆಕ್ಸಿಡೆಂಟ್ ಆಗಿದ್ದು ಬಸ್ ಗೇಟ್ ಬಸ್ ಪೆಟ್ರೋಲ್ ಪಂಪ್ ಬಾಜು. ನಿಮ್ಮ ಮಗ ಸರ್? ನಮ್ಮ ಮಗ ರೀ. ವಯಸ್ಸು ಎಷ್ಟು ಸರ್? ವಯಸ್ಸು ಒಂದು 36 ಸರ್. ಯಾವ್ರು ಸರ್? ಗೋಲ್ ಮಾಡ್ಕೊಂಡ. ಅಂದ್ರೆ ಬೀದರ್ಗೆ ಬರ್ತಾ ಇದ್ರು ಸರ್? ಎಲ್ಲ ಬೀದರ್ಗೆಲ್ಲ ಶಿವನಗರದಿಂದ ಬೀದರ್ದಾಗ ಬರ್ತಾ ಇರ್ತೀವಿ. ಬೀದರ್ ಬಸ್ ಆಕ್ಸಿಡೆಂಟ್ ಆಗಿದೆ ಸರ್? ಬಸ್ ಇಲ್ಲಿಂದ 2 ಬಸ್ ಹೊಡ್ತಾರೆ ಸರ್. ವಯಸ್ಸು ಎಷ್ಟಿತ್ತು ಸರ್? ವಯಸ್ಸು 36 ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಸೋಮನಾಥ್ ಸರ್. ಕೋನ್ಮೆಳಕುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಮಾನ್ಕರ್ ಅಂತೇಳಿ ನಾನು ಮಾತಾಡೋದು. ಇಂದು ನಮ್ಮ ಕೋನ್ಮೆಳಕುಂದ ಗ್ರಾಮದಲ್ಲಿ ಬಹಳ ಒಂದು ದುರ್ಘಟನಾದ ಸಂಗತಿಯಾಗಿದೆ. ಇಂದು ಬೀದರ್ನಲ್ಲಿ ಒಂದು 2 ವೀಲರ್ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಒಂದು ಮಹಾರಾಷ್ಟ್ರ ಬಸ್ಸು ಹಿಂದ್ಗಡೆಲ್ಲ ಬಂದು ಗುದ್ದುಬಿಟ್ಟು ಒಂದು ಬಿದ್ದು ಇಬ್ಬರು ಗಾಡಿ ಒಂದು ವೆಹಿಕಲ್ ಮೇಲೆ ಹೋಗ್ತಾ ಇದ್ದರು. ಅವೇನೊಬ್ಬ ಬಿದ್ದು ನಂತರ ಒಬ್ಬನ ಸ್ಪಾಟ್ನಲ್ಲಿ ಡೆತ್ ಆಗಿದ್ದಾನೆ, ಇನ್ನೊಬ್ಬ ಸೀರಿಯಸ್ ಆಗಿದ್ದಾನೆ. ಇದು ಜೊತೆ ನಮ್ಮ ಕೋನ್ಮೆಳಕುಂದ ಗ್ರಾಮದಲ್ಲಿ ಒಂದು ದುಷ್ಕೃತ ಒಂದು ಭಾಳ ದುಃಖದಕರ ಒಂದು ಸಂಗತಿ ಇವತ್ತು ನಮ್ಮ ಗ್ರಾಮದಲ್ಲಿ ತುಂಬ ಹೋಗ್ಯದಂತ ಹೇಳ್ತಾ ಇದ್ದೀನಿ. ಮತ್ತೇನಪ್ಪ ಅಂದ್ರೆ ಇನ್ನೂ ಚಿಕ್ಕ ಮಕ್ಕಳು ಇದ್ದಾರೆ ಅವರಿಗೆ. ಇದಕ್ಕೆ ಎಷ್ಟು ಮಕ್ಕಳು ಇದ್ದಾರೆ ಸರ್ ಅವ್ರಿಗೆ? ಅವರಿಗೆ 2 ಮಕ್ಕಳಿದ್ದಾರೆ. ಇನ್ನೂ ಅವನು ಸಣ್ಣ ಚಿಕ್ಕ ವಯಸ್ಸಿನ 33 ವಯಸ್ಸಿನ ಹುಡುಗಿದ್ದನವ. ಇವತ್ತು ಭಾಳ ಏನಪ್ಪ ಅಂತಂದ್ರೆ ಭಾಳ ದುಃಖದ ಸಂಗತಿ ನಮಗೆಲ್ಲ ಆಗ್ಯದ. ಅವರಿಗೆ ಭಾಳ ಏನಪ್ಪ ಅಂದ್ರೆ ಒಂದು ಕಷ್ಟಕರವಾಗ್ಯದ ಅಂಥೇಳಿ ಇವತ್ತು ನಮ್ಮ ಗ್ರಾಮದಲ್ಲಿ ಭಾಳ ದುಃಖವನ್ನು ಆಗ್ಯದ ಅಂಥೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ.